ಎಲ್ಲಾ ಬಡ ನೌಕರರಿಗೆ ಇವನು ಕಾರ್ಮಿಕ ದಿನಾಚರಣೆ ಎಂದೇ ಮೇ 1ರಂದು ಎಲ್ಲಾ 281 ಸಿಬ್ಬಂದಿಗಳನ್ನ ಕೆಲಸದಿಂದ ವಜಾಗೊಳಿಸಿದಂತೆ ಆದೇಶ ಹೊರಡಿಸಿ ಕೆಲಸಕ್ಕೆ ಬರದೇ ಇರುತ್ತಾರೆ ಮಾಡಿದೆ. ನೀವೆಲ್ಲ 281 ಜನರಿಗೆ ಕೈ ಬಿಟ್ಟಿದೀವಿ ಅಂದ್ರ ನಿಮ್ದು ಟೆಂಡರ್ ಮುಗ್ದದ, ನಿಮ್ಗೆ ಏನು ಡ್ಯೂಟಿ ಮೇಲೆ ತಗೋಲ್ಲ, ಕೆಲಸ ಇಲ್ಲ ನಿಮ್ಗ, ನೀವು ಮುಖ್ಯಸ್ಥರು ಯಾರು ತಗೊಂಡ್ರ ಅವರೇ ಹೊಣೆ ಅಂತ ಹೇಳ್ಬಿಟ್ಟು ಇದು ಸರ್ಕ್ಯುಲರ್ ತೆಗ್ದಾರ. ಇಲ್ಲಿವರೆಗೂ ಆದ್ರೂ 21 ದಿವಸ ಆದ್ರೂ ಸಹ ನಾವು ಈಗ ಯಾರು ಕ್ಯಾರೆ ಅಂತ ಇಲ್ಲ, ಊಟಕ್ಕಿಲ್ಲ. ನಾವೆಲ್ಲ ಚಕ್ಕರ್ ಬಂದ್ ಬಿದ್ದು ನಮ್ಗೆ ಏನಾರ ಆಯ್ತು ಅಂತಂದ್ರೆ ನೇರ ಹೊಣೆ ಕುಲಪತಿಗಳು, ಕುಲ ಸಚಿವರು, ಅಲ್ಲಿನ ಏನ ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ ಕೇಸ್ ವರ್ಕರ್ ಅವ್ರೆಲ್ಲರ ಅಂತ ನಾನು ಹೇಳಕ ಇಷ್ಟಪಡ್ತೀನಿ. ನಾನು ಅಂಬುಜಾ ಕದಂ ಅಂತ ಹೇಳಕ್ ಇಷ್ಟ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹೊರಗುತ್ತಿಗೆ ನೌಕರರ ಕಲ್ಯಾಣ ಸಂಘವು ಕಳೆದ 29/5/2026ರಂದು ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. ಇದಕ್ಕೆ ಮೂಲ ಉದ್ದೇಶ ಇರತಕ್ಕಂಥದ್ದು ಕಳೆದ 15ರಿಂದ 20 ವರ್ಷದವರೆಗೂ ದುಡಿತಾ ಬಂದಿರತಕ್ಕಂಥ ನಾವುಗಳು 281 ಸಿಬ್ಬಂದಿಗಳು ಏನು ಏಜೆನ್ಸಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೀವಿ. ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ನೇರ ಪಾವತಿಗಾಗಿ ನಾವು ಒಂದು ಬೇಡಿಕೆ ಇಟ್ಟಿದ್ವಿ. ಆದರೆ ಏಜೆನ್ಸಿ ಅಡಿಯಲ್ಲಿ ಇವರು ನಮ್ಮನ್ನು ಪ್ರವೃತ್ತಿಯನ್ನು ತಗೋತಾ ಬಂದಿದ್ದಾರೆ. 15-20 ವರ್ಷಗಳಿಂದ ಏನು ಸೇವೆ ಸಲ್ಲಿಸುತ್ತಾ ಬಂದಿದ್ದೀವಿ. ಅದರ ಮಧ್ಯದಲ್ಲಿ ಏನಾಗ್ತಿದೆ ಅಂದ್ರೆ ವೇತನ ವಿಳಂಬ ನೀತಿ ಮತ್ತು ಗುತ್ತಿಗೆದಾರರ ದಬ್ಬಾಳಿಕೆಯಿಂದ ಬಡ ನೌಕರಿಗೆ ಬಹಳಷ್ಟು ಹಾನಿ ಆಗ್ತಿದೆ. ಬಡ ಕುಟುಂಬಗಳು ಜೀವನ ನಡೆಸಲು ಬಹಳಷ್ಟು ಕಷ್ಟವಾಗ್ತಾ ಇದೆ. ಇದನ್ನು ತಡೆಯಲು ಸರ್ಕಾರದಿಂದ ಅವಕಾಶ ಇರುವಂತಹ ಸಂಚಿತ ವೇತನಕ್ಕಾಗಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. 29ನೇ ತಾರೀಕು ನಾವು ಈ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು. 29ನೇ ತಾರೀಕು ಹಮ್ಮಿಕೊಂಡ ನಂತರ 30ನೇ ತಾರೀಕು ಯಥಾವತ್ತಾಗಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಒಂದು ಸುತ್ತೋಲೆ ಹೊರಡಿಸಿ 281 ಜನ ಸಿಬ್ಬಂದಿಗಳನ್ನ ಕೈ ಬಿಡುವಂತ ನಿರ್ಧಾರ ಕೈಗೊಂಡಿದ್ದು, ಎಲ್ಲಾ ಬಡ ನೌಕರರಿಗೆ ಇವನು ಕಾರ್ಮಿಕ ದಿನಾಚರಣೆ ಎಂದೇ ಮೇ 1ರಂದು ಎಲ್ಲಾ 281 ಸಿಬ್ಬಂದಿಗಳನ್ನ ಕೆಲಸದಿಂದ ವಜಾಗೊಳಿಸಿದಂತೆ ಆದೇಶ ಹೊರಡಿಸಿ ಕೆಲಸಕ್ಕೆ ಬರದೇ ಇರುತ್ತಾರೆ ಮಾಡಿದೆ. ಇದನ್ನು 281 ಜನ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬ ಇದನ್ನು ಖಂಡಿಸುತ್ತದೆ ಮತ್ತು ಬಡವರ ದನಿಯನ್ನ ಕಿತ್ತುಕೊಳ್ಳುವಂತ ಕಾರ್ಯಕ್ಕೆ ಕೈ ಹಾಕಿದೆ. ಇದರಿಂದ 281 ಜನಕ್ಕೆ ಅವಲಂಬಿತವಾಗಿರ್ತ ಕುಟುಂಬ ಬೀದಿಗೆ ಬೀಳುವಂತ ಕೆಲಸವಾಗಿದೆ. ಇದನ್ನ ಖಂಡಿಸುತ್ತೇವೆ. ನಾವು ಬಡವರಿಗೆ ಪ್ರತಿ ತಿಂಗಳು ಕಾರ್ಮಿಕ ಇಲಾಖೆ ಸೂಚಿಸುವಂತೆ 7ನೇ ತಾರೀಕು ಒಳಗಾಗಿ ಸಂಬಳವಾಗುವಂತ ನೀತಿ ತರಬೇಕು ಮತ್ತು ಇದನ್ನು ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಜನಗಳ ದನಿಯಾಗಿ ತಾವು ಇದನ್ನ ಈ ಒಂದು ಪ್ರಜಾಪ್ರಭುತ್ವದ ಹಕ್ಕನ್ನ ಕುಗ್ಗಿಸುವಂತ ಕೆಲಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಸರ್ಕಾರಕ್ಕೆ ಇದೊಂದು ತಲುಪಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಚಂದ್ರಶೇಖರ್ ಸಾವಳಗಿರಿ. ಈ ಭಾಗದ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಸಾಹೇಬರು ಮತ್ತು ವೈದ್ಯಕೀಯ ಸಚಿವರು ಕೂಡ ಹಲವಾರು ಬಾರಿ ಸಲಹೆ ಕೊಟ್ಟರು ಕೂಡ ಅವರು ಯಾವುದೇ ರೀತಿಯಿಂದ ಈ ಮೇಲಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು ಮೇಲಧಿಕಾರಿಗಳ ಮೇಲೆ ನಾವು ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಏನಂತಂದ್ರೆ ಈ ಭಾಗದ ಉಸ್ತುವಾರಿ ಸಾಹೇಬರಿಗೆ ಏನಪ್ಪ ಅಂತಂದ್ರೆ ಮಿಸ್ಗೈಡ್ ಮಾಡದೆ ಹಾಗೂ ವೈದ್ಯಕೀಯ ಸಚಿವರಿಗೂ ಕೂಡ ಮಿಸ್ಗೈಡ್ ಮಾಡದೆ ತಾವು ಸೂಕ್ತವಾದಂಥ ಮೂಲ ದಾಖಲೆಗಳನ್ನು ಒದಗಿಸಿ ನಮಗೆ 281 ಮಂದಿಯ ಕುಟುಂಬಗಳಿಗೆ ಒಂದು ಜವಾಬ್ದಾರಿಯುತವಾದಂಥ ಒಂದು ನೌಕರಿಯನ್ನು ಒದಗಿಸಿಕೊಟ್ಟು ನಮ್ಮ ಕುಟುಂಬಗಳು ಬೀದಿಗೆ ಬರದ ಹಾಗೆ ನೋಡಿಕೊಳ್ಬೇಕಾಗಿ ಈ ಮೇಲಧಿಕಾರಿಗಳಾಗಿರ್ತಕ್ಕಂಥ ಕುಲಸಚಿವರು ಮತ್ತು ಕುಲಪತಿಗಳಿಗೆ ಮತ್ತು ವಿತ್ತ ಸಚಿವರಿಗೂ ಕೂಡ ಏನಪ್ಪ ಅಂತಂದ್ರೆ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಾನು ಶಿವಕುಮಾರ್ ಸಾವಳಗಿ ಅಂತೇಳಿ ಸತ್ಯಾಗ್ರಹವನ್ನು ಹಮ್ಮಿಕೊಂತೀವಿ ಅಂತ ಲೆಟರ್ ಕೊಟ್ಟಿದ್ವಿ ಸರ್. ಆ ಲೆಟರ್ ಕೊಟ್ಬಿಟ್ಟು ನಾವು ಒಂದ್ ದಿವಸ ಸತ್ಯಾಗ್ರಹ ಕೂತೀವಿ. 30ನೇ ದಿವಸನೇ ನಮ್ಗೆ ಏಕಾಏಕಿ ಏನ್ ಮಾಡ್ಯಾರ ಅಂದ್ರೆ ನೀವೆಲ್ಲ 281 ಜನರಿಗೆ ಕೈ ಬಿಟ್ಟಿದೀವಿ ಅಂದ್ರ ನಿಮ್ದು ಟೆಂಡರ್ ಮುಗ್ದದ, ನಿಮ್ಗೆ ಏನು ಡ್ಯೂಟಿ ಮೇಲೆ ತಗೋಲ್ಲ, ಕೆಲಸ ಇಲ್ಲ ನಿಮ್ಗ, ನೀವು ಮುಖ್ಯಸ್ಥರು ಯಾರು ತಗೊಂಡ್ರ ಅವರೇ ಹೊಣೆ ಅಂತ ಹೇಳ್ಬಿಟ್ಟು ಇದು ಸರ್ಕ್ಯುಲರ್ ತೆಗ್ದಾರ. ಅಂತ ಸರ್ಕ್ಯುಲರ್ ನಾವು ನೋಡ್ಬಿಟ್ಟು ಎಲ್ಲ ಏಕಾಏಕಿ ಈ ತರ ತೆಗ್ದ್ರೆ ಹೆಂಗ ಅಂತ ಹೇಳಿ ನಾವೇನ್ ಮಾಡುದು ಅದನ್ನ ಖಂಡಿಸಿ ಇಲ್ಲಿವರೆಗೂ ಆದ್ರೂ 21 ದಿವಸ ಆದ್ರೂ ಸಹ ನಾವು ಈಗ ಯಾರು ಕ್ಯಾರೆ ಅಂತ ಇಲ್ಲ. ಮಹಿಳೆಯರು ಇಷ್ಟು ಟೆಂಪರೇಚರ್ ನಲ್ಲಿ ಎಲ್ರಿಗೂ ಒಂದ್ ತರ ಆದ್ರೂ ಇಂಥದ್ರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ದು ಟೆಂಡರ್ ಮುಗ್ದದ ಅಂತ ಕೇಳ್ತಾರೆ. ಟೆಂಡರ್ ಮುಗ್ದದ ಅಂತಂದ್ರೆ ಟೆಂಡರ್ದ ಇನ್ಸ್ಟ್ರಕ್ಷನ್ ಯಾರು ತಗೋಬೇಕು, ಅವ್ರದ್ದು ಜವಾಬ್ದಾರಿ ಅದು. 6 ತಿಂಗಳು ಮೊದಲೇ ತಗೋಬೇಕಿತ್ತು. ಆಡಳಿತ ಮಂಡಳಿ ಯಾಕೆ ತಗೋಬಾರ್ದು? ಅವ್ರು ತಗೊಂಡಿಲ್ಲ ಅಂತಂದಿದ್ಕ ನಮ್ಗೆ ಇಷ್ಟು ಜನರಿಗೆ ಹೊರಗೆ ಹಾಕುವಂತ ಉದ್ದೇಶ ಏನಿತ್ತು? ಇಲ್ಲಿ ಕೇಳೋರು ಯಾರು ಇಲ್ಲ, ಜನಪ್ರತಿನಿಧಿನೂ ಬರ್ತಾ ಇಲ್ಲ, ನಮ್ ಮಾತು ಕೇಳ್ತಾ ಇಲ್ಲ. ಯಾರಿಗ್ ಹೇಳೋಣ ನಾವು? ಇಷ್ಟು ದಿವಸ ಆಯ್ತು ಬಿಸಿಲಲ್ಲಿ ಕೂತಿದೀವಿ. ಅಟ್ಲೀಸ್ಟ್ ಮಾನ್ಸೂನ್ ನಿನ್ನೆ ಮಳೆ ಆದ್ರೂ ಬಂದು ತಂಪು ಬಿದ್ದದ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೂತಿದ್ವಿ. ನೀವು ಹೆಚ್ಚಿಗಾಗಿರಿ ಅಂತ ಹೇಳ್ತಾರೆ. ಊಟಕ್ಕಿಲ್ಲ. ನಾವೆಲ್ಲ ಚಕ್ಕರ್ ಬಂದ್ ಬಿದ್ದು ನಮ್ಗೆ ಏನಾರ ಆಯ್ತು ಅಂತಂದ್ರೆ ನೇರ ಹೊಣೆ ಕುಲಪತಿಗಳು, ಕುಲ ಸಚಿವರು, ಅಲ್ಲಿನ ಏನ ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ ಕೇಸ್ ವರ್ಕರ್ ಅವ್ರೆಲ್ಲರ ಅಂತ ನಾನು ಹೇಳಕ ಇಷ್ಟಪಡ್ತೀನಿ. ನಾನು ಅಂಬುಜಾ ಕದಂ ಅಂತ ಹೇಳಕ್ ಇಷ್ಟ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.